ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜೀವನ ಮತ್ತು ಸಾವಿನ ನಡುವಿನ ಅಂತರ ಕೆಲವೇ ಕ್ಷಣಗಳಾಗಿದ್ದವು. ಆದರೆ ಆ ನಿರ್ಣಾಯಕ ಕ್ಷಣದಲ್ಲಿ ಮಾನವೀಯತೆ ಎಂಬುದು ಬನಶಂಕರಿಯ ಇಟ್ಟಮಡು ಬಳಿಯ ರಸ್ತೆಯಲ್ಲಿ ಮೌನಕ್ಕೆ ಶರಣಾಗಿತ್ತು. ಮಂಗಳವಾರ ಮುಂಜಾನೆ ಬೈಕ್ನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ಮಾರ್ಗ ಮಧ್ಯೆಯೇ ಹೃದಯಾಘಾತ ಆಗಿದೆ. ರಸ್ತೆಯಲ್ಲಿಯೇ ನೆರವು ಸಿಗದೆ ಮೃತಪಟ್ಟಿರುವ ಕರುಳು ಹಿಂಡುವ ಕಥೆ ವರದಿಯಾಗಿದೆ. ಇಟ್ಟಮಡುವಿನ ನಿವಾಸಿ 34 ವರ್ಷದ ವೆಂಕಟರಮಣನ್ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಮಂಗಳವಾರ ಮುಂಜಾನೆ ವೆಂಕಟರಮಣನ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಆತಂಕದಿಂದ ಇವರು ಹಾಗೂ ಇವರ ಪತ್ನಿ ರೂಪಾ ದ್ವಿಚಕ್ರ ವಾಹನದಲ್ಲಿಯೇ ಆಸ್ಪತ್ರೆಗೆ ತೆರಳುತ್ತಿದ್ದರು. ಮನೆಯಿಂದ ಸ್ವಲ್ಪ ದೂರ ಹೋಗುತ್ತಿರುವಾಗಲೇ ವೆಂಕಟರಮಣನ್ ಅವರಿಗೆ ಲಘು ಹೃದಯಾಘಾತವಾಗಿದೆ. ಕದರೇನಹಳ್ಳಿ ಸಮೀಪ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಮತ್ತೆ ತೀವ್ರವಾದ ಹೃದಯಾಘಾತವಾದ ಕಾರಣ ವೆಂಕಟರಮಣನ್ ಬೈಕ್ ಅನ್ನು ಬೀಳಿಸಿ ತಾವು ರಸ್ತೆಯ ಮೇಲೆ ಕುಸಿದು ಬಿದ್ದಿದ್ದಾರೆ. ನೋವಿನಿಂದ ಒದ್ದಾಡುತ್ತಿದ್ದರೂ ಸುತ್ತಮುತ್ತಲಿದ್ದ ಜನರು ನೆರವಿಗೆ ಬರಲಿಲ್ಲ ಎಂದು ಇವರ ಪತ್ನಿ ಆರೋಪಿಸಿದ್ದಾರೆ. ಅಷ್ಟು ಮುಂಜಾನೆಯೇ ಕಣ್ಣೆದುರಿಗೆ ಒಬ್ಬ ವ್ಯಕ್ತಿ ನರಳುತ್ತಿದ್ದರೂ ಯಾವೊಂದು ವಾಹನವೂ ನಿಲ್ಲಿಸಲಿಲ್ಲ. ಯಾವ ವ್ಯಕ್ತಿಯೂ ತಮ್ಮ ನೆರವಿನ ಹಸ್ತ ಚಾಚಲಿಲ್ಲ ಎಂದು ಮೃತ ವ್ಯಕ್ತಿಯ ಪತ್ನಿ ಆರೋಪಿಸಿದ್ದಾರೆ. ಕಟ್ಟ ಕಡೆಗೆ ಕ್ಯಾಬ್ ಚಾಲಕನೊಬ್ಬ ಇವರ ನೆರವಿಗೆ ಬಂದಿದ್ದಾನೆ. ಆದರೆ ಅಷ್ಟರೊಳಗಾಗಲೇ ವ್ಯಕ್ತಿಯ ಪ್ರಾಣ ಹಾರಿ ಹೋಗಿತ್ತು. ಜೀವ ಉಳಿಸಲು ಯತ್ನಿಸುವ ವ್ಯಕ್ತಿಗಳಿಗೆ ಈಗ ಕಾನೂನು ಸಹಾಯವಿದೆ. ಆದರೂ ವೆಂಕಟರಮಣನ್ ಅವರ ನೆರವಿಗೆ ಯಾವ ವಾಹನ ಚಾಲಕರು ಅಥವಾ ಪಾದಚಾರಿಗಳು ಬಂದಿಲ್ಲ. ಗೋಲ್ಡನ್ ಅವರ್ ಎನ್ನುವ ಜೀವ ಉಳಿಸುವ ಆ ಅಮೂಲ್ಯ ಸಮಯದೊಳಗಾಗಿ ಆಸ್ಪತ್ರೆ ತಲುಪಲಾಗದೆ ವೆಂಕಟರಮಣನ್ ಜೀವ ಚೆಲ್ಲಿದ್ದಾರೆ.